الله وبركاته. الحمد لله والصلاة والسلام على أشرف رسول الله وعلى آله وصحبه أجمعين. أما بعد. ಅಹ್ಮದ್ ಸಮದಿನ ನಾಮವ ಓದುತ್ತಾ ಹಾಡಿ ತೊಡಗುವೆ ಬಿಸ್ಮಿಲ್ಲಾ. ಅಲಂ ಅರಿಸಿನ ಒಡೆಯನ ನಾಮದಿ ಹಾಡಿ ನಬಿ ಮೇಲೆ ಸಲ್ಲಲ್ಲಾ. ಧರಲಿ ಮಂಡಲ ನಡುಗಿಸಿ ಅಲಿದ ಧೀರ ಫಾರೂಕ್ ರಲಿಯಲ್ಲಾ. ಅವರ ಸುದನದ ಇಬ್ನು ಅಜೀಜರ ಜೀವ ಕಥೆ ಇದು ಕೇಳುವಿರಾ, ಜೀವ ಕಥೆ ಇದು ಕೇಳುವಿರಾ. ಪ್ರಿಯರೇ, ಇಂದಿನ ಈ ಸಮಾರಂಭದಲ್ಲಿ ಅರಸರ ಗುಡಿಸಲು ಎಂಬ ಒಂದು ಚಿಕ್ಕ ಕಥಾ ಪ್ರಸಂಗವನ್ನು ನಿಮ್ಮ ಮುಂದೆ ಹೇಳಲು ಆಗ್ರಹಿಸುತ್ತೇನೆ. ಸರ್ವಶಕ್ತನಾದ ಅಲ್ಲಾಹು ಅದಕ್ಕೆ ಅನುಗ್ರಹಿಸಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ಒಂದು ದಿನ ಬೆಳಗೆದ್ದು ಅಜ್ಜಿಯು ತನ್ನ ಮನೆಯನ್ನು ನೋಡಿ ಒಂದು ಕ್ಷಣ ಯೋಚನೆಯಲ್ಲಿ ಮುಳುಗುತ್ತಾ ಹೇಳಿದರು, ಮರುಭೂಮಿ ಮರಳಿನ ಕಾಡಲಿ ಬಿಸಿಲಿನ ತಾಪಕ್ಕೆ ಬೀಸುವ ಗಾಳಿಗೆ ಮನಕುಸಿದೋ ಬಿದ್ದರೆ ನನ್ನ ಬಲಿನ ಗತಿಯೇನು. ಮರುಭೂಮಿ ಮರಳು ಕಾಡಿನ ದಿಂಡೆಯ ಪಕ್ಕದಲ್ಲಿ ಒಂದು ಚಿಕ್ಕದಾದ ಗುಡಿಸಲಲ್ಲಿ ಏಕಾಂಗಿಯಾಗಿ ವಾಸಿಸುತ್ತಿರುವ ಆ ಮುದ್ದು ಅಜ್ಜಿ ಮನೆಯ ಮೂಲೆಯಲ್ಲಿ ಕುಳಿತು ತನ್ನ ಮನೆಯನ್ನು ಮಾಡನ್ನು ನೋಡಿ ಬೆಚ್ಚಿ ಬದ್ದರು. ಯಾ ರಬ್ಬೆ, ನನ್ನ ಮನೆಯ ಮಾಡು ಕುಸಿದು ಬಿದ್ದರೆ ಈ ವರ್ಷದ ಮಳೆಗಾಲವನ್ನು ನಾನು ಹೇಗೆ ಎದುರಿಸಲಿ? ಮನೆಯನ್ನು ರಿಪೇರಿ ಮಾಡಲು ನನ್ನ ಕೈಯಲ್ಲಿ ಚಿಲ್ಲರೆ ಹಣವೂ ಇಲ್ಲವಲ್ಲ. ಮನೆಯೊಂದು ಮಾಡಲು ಕೈಯಲ್ಲಿ ದಿರ್ಹಂ ಇಲ್ಲ, ಮಕ್ಕಳಿಲ್ಲ ಮರಿಗಲು ನನಗಿಲ್ಲ, ಒಂಟಿಯಾದೆ. ಮರುಭೂಮಿ ಕಾಡಲಿ ನನಗ ರೋಹಿತರಿಲ್ಲ, ಮಳೆಗಾಲಿ ಚಳಿಯಲ್ಲಿ ನಾಬಿದ್ದು ನೀರು ಪಾಲು. ಚಾಪೆಯ ಮೇಲೆ ಮಲಗಿ ಚಿಂತಾಮಗ್ನಳಾದ ಆ ಮುದು ಅಜ್ಜಿ ಒಂದು ಉಪಾಯ ಗೋಚರವಾಯಿತು. ಅದೇ ರಾಜ್ಯವನ್ನು ಆಳುವ ಅರಸರ ನೆನಪಾಯಿತು. ನನ್ನ ಈ ಪರಿಸ್ಥಿತಿಯನ್ನು ನಾಡನ್ನು ಆಳುವ ಅರಸರಲ್ಲಿ ಹೇಳೋಣವೇ, ಏನಾದರೂ ಪರಿಹಾರ ಸಿಗಬಹುದಲ್ಲವೇ? ಮನೆಗಿಂದ ಹೊರಡುತ್ತ ನಡೆದಿಹರು ಅಜ್ಜಿ ಮರುಭೂಮಿ ದಾಟುತ್ತ ಸಾಗಿದರು, ಮರುಭೂಮಿ ದಾಟುತ್ತ ಸಾಗಿದರು, ಅಜ್ಜಿ ಮರುಭೂಮಿ ದಾಟುತ್ತ ಸಾಗಿದರು. ಮನೆಗಿಂದ ಹೊರಡುತ್ತ ನಡೆದಿಹರು ಅಜ್ಜಿ ರಾಜರ ಮನೆಯನ್ನು ಹುಡುಕಿದರು, ಮರುಭೂಮಿ ದಾಟುತ್ತ ಸಾಗಿದರು, ಅಜ್ಜಿ ಮರುಭೂಮಿ ದಾಟುತ್ತ ಸಾಗಿದರು. ಮನೆಯಿಂದ ಹೊರಟ ಆ ಮುದ್ದು ಅಜ್ಜಿ ಮರುಭೂಮಿಯ ಬಿಸಿಲಿನ ತಾಪವನ್ನು ಸಹಿಸುತ್ತಾ ಮುಂದೆ ಮುಂದೆ ಸಾಗಿದರು. ಕಂಡ ಮನೆಗಳಲ್ಲಿ ಅರಸರ ಕುರಿತು ವಿಚಾರಿಸುತ್ತಾ ಹಸಿವು ದಾಹಗಳನ್ನು ಸಹಿಸುತ್ತಾ ಮುಂದೆ ಸಾಗಿದರು. ಖರ್ಜೂರ ಮರಗಾಲ ಸಾಲಿನಲ್ಲಿ ಕಂಡಿತು ಮರುಭೂಮಿ ಪಕ್ಕದಲ್ಲಿ, ಮಹಿಳೆಯು ಓರ್ವಾಲು ನಿಂತಿಹರು ಕೇಳಿದಳು ಅಜ್ಜಿಯು ರಾಜರನ್ನು, ಓ ನನ್ನ ಕಂದಮ್ಮ ಈ ಊರನ್ನು ಆಲುವ ರಾಜರ ಮನೆಯಲ್ಲಿದೆ, ಹೇಳಮ್ಮ ಬೇಗ ಇಂದು ನನಗೆ ಕೇಳಿದಳು ಅಜ್ಜಿಯು ಮಹಿಳೆಯಲ್ಲಿ. ಖರ್ಜೂರ ಮರಗಳ ಸಾಲಿನ ಮಧ್ಯೆ ಕುಸಿದು ಬೀಳುವ ಪರಿಸ್ಥಿತಿಯಲ್ಲಿ ಅಜ್ಜಿ ಒಂದು ಗುಡಿಸಲನ್ನು ಕಂಡರು. ಆ ಮನೆ ಬಾಗಿಲ ಮುಂದೆ ಒಂದು ಮಹಿಳಾ ಮಗನಿ ನಗುತ್ತಾ ನಿಂತಿರುವುದನ್ನು ಅಜ್ಜಿ ಕಂಡರು. ಪರಿಶುದ್ಧತೆಯಲ್ಲಿ ಆ ಮಹಿಳೆಯು ಮಹಾರಾಣಿಯಂತೆ ಕಾಣುತ್ತಿದ್ದಳು, ಮಹಿಳೆ ಮಹಾರಾಣಿಯಂತೆ ಕಾಣುತ್ತಿದ್ದಳು. ಅಜ್ಜಿ ಅವಳ ಹತ್ತಿರ ಹೋಗಿ ಕೇಳಿದಳು, ಏ ಮಗಳೇ, ಈ ಊರನ್ನು ಆಳುವ ಅರಸ ಉಮರ್ ಇಬ್ನ್ ಅಬ್ದುಲ್ ಅಜೀಜರ ಮನೆಯಲ್ಲಿದೆ, ಹೇಳುವೆಯ? ಬನ್ನಿ ಓ ಗೆಳತಿ, ಬರಬೇಕು ನೀ ಬಲಿಗೆ, ಬನ್ನಿ ಓ ಅಜ್ಜಿ ಹೇಳುವೆ ನಾನಿಂದು ನಿಮಗೊಂದು ಒಳ್ಳೆಯ ವಿಷಯ ಹೇಳುವುದು ನನ್ನ ಆಸೆ, ನಾನೇ ನಿಮಗಾಗಿ ಉಪಕಾರ ಮಾಡುವೆನು. ಆ ಮಹಿಳೆಯು ಅಜ್ಜವರ ಕೈ ಹಿಡಿದುಕೊಂಡು, ಅಮ್ಮನವರೇ ಕುತ್ತುಕೊಳ್ಳಿ ಬನ್ನಿ, ನಿಮಗೆ ಮರುಭೂಮಿಯಲ್ಲಿ ಸಂಚರಿಸಿ ತುಂಬಾ ಆಯಾಸವಾಗಿರಬಹುದು, ಸ್ವಲ್ಪ ದನಿ ಆರಿಸಿ ಆಮೇಲೆ ಅರಸರ ಅರಮನೆಯು ನಾನೇ ತೋರಿಸಿಕೊಡುತ್ತೇನೆ ಎಂದು ಹೇಳಿ ಅವರಿಗೆ ಆಹಾರ ಮತ್ತು ಪಾನೀಯವನ್ನು ಕೊಟ್ಟು ಸಹಕರಿಸಿದಳು. ಬಳಿಕ ಅವರಲ್ಲಿ ಹೇಳಿದಳು, ಇದುವೇ ಇದುವೇ ಅರಸರ ಮನೆ, ಇದುವೇ ಓ ಅಮ್ಮ ಇದು ನಮ್ಮ ಅರಮನೆಯು, ಹೇಳಿರಿ ನಿಮ್ಮ ಬಯಕೆಯ ತಿಳಿಸುವಿರಾ, ಖಲೀಫವರು ನೆರವನ್ನು ನೀಡುವರು. ಇದನ್ನು ಕೇಳಿದ ಕ್ಷಣ ಆ ಮುದು ಅಜ್ಜಿ ಕಂಗಾಲಾದರು. ಇದು ರಾಜ್ಯವನ್ನು ಆಳುವ ಅರಸರ ಮನೆಯು,
ಇಂತಹ ಒಂದೇ ಕುಟೀರವನ್ನು ಈ ಊರಲ್ಲೂ ಕಾಣಲು ಸಾಧ್ಯವಿಲ್ಲ. ಈ ಕುಟೀರಗಿಂತ ನನ್ನದೆಷ್ಟೋ ಚೆನ್ನಾಗಿದೆ, ಅಲ್ಹಮ್ದುಲಿಲ್ಲಾ. ನಮ್ಮ ಮನೆಯೂ ಈ ತರವಿಲ್ಲ, ಕ್ಷೇಮವೇ. ಅರಸರ ಮನೆಯೂ ನೋಡಲು ತುಂಬಾ ಖೇದವೇ. ಈ ಊರಲ್ಲಿಂದು ಕಾಣದು ನನಗೆ, ಇತರ ಮನೆಯೊಂದು ಕೌತುಕ ನನಗೆ. ಅಜ್ಜಿ ಬಂದ ಕಾರ್ಯವನ್ನು ಏನನ್ನು ಹೇಳದೆ ಅಲ್ಲಿಂದ ಹೊರಟು ಹೋದರು. ನೋಡಿರಿ ಬಂಧುಗಳೇ, ನೋಡಿರಿ ಮಹಾಬಂಧುಗಳೇ, ಇವತ್ತು ನಮ್ಮ ಇಸ್ಲಾಮಿನ ಖಲೀಫರವರ ಸರಳ ಜೀವನವನ್ನೇ ಒಮ್ಮೆ ಊಹಿಸಿ ನೋಡಿ. ಇವತ್ತು ರಾಜಕಾರಣಿಗಳ ಬಂಗಲೆಗಳನ್ನು ಒಮ್ಮೆ ಊಹಿಸಿ ನೋಡಿ. ಇಷ್ಟು ಹೇಳಿ ನನ್ನ ಈ ಚಿಕ್ಕ ಕಥಾ ಪ್ರಸಂಗವನ್ನು ವಿರಾಮಗೊಳಿಸುತ್ತೇನೆ. ಅಲ್ಲಾಹು ನಮ್ಮನ್ನು ಇಹಪರಗಳಲ್ಲಿ ವಿಜಯಿಸಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್ ಬಿರಹ್ಮತಿಕ ಯಾ ಅರ್ಹಮರ್ ರಾಹಿಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.